ಬೈಕ್ ಹೊಸ ಬೈಕ್ ಯಾರ್ಯಾರು ತೊಗೊಂಡಿದ್ರು, ಯಾರ ಬೈಕಲ್ಲಿ E20 ಅಂತ ಟ್ಯಾಂಕ್ ಹತ್ರ ಹಾಕಿದ್ದಾರೆ. 2023 ಏಪ್ರಿಲಿಂದ E20 ಅಂತ ಎಲ್ಲದ್ರ ಮೇಲೂ ಬರ್ತಾ ಇದೆ. ಸೊ E20 ಅಂದ್ರೆ ಏನಂತಂದರೆ ಎಥನಾಲ್ 20% ಸಪೋರ್ಟ್ ಆಗುತ್ತೆ ಅಂತ. ಎಥನಾಲ್ 20% ಬಿಡಿ. ಈ ಎಥನಾಲ್ ಅಂದರೆ ಹೆಂಗೆ ಗೊತ್ತಾ? ಎಥನಾಲ್ ಅಂದರೆ ಅಟ್ ಪ್ರೆಸೆಂಟ್ ಫ್ರಮ್ 2025 ಏಪ್ರಿಲಿಂದ ಬರ್ತಾ ಇರೋ ಫ್ಯೂಯಲ್ ಎಲ್ಲ ಮಿಕ್ಸ್ಡ್ ವಿತ್ 20% ಎಥನಾಲ್ ಅಂತ. ಸೊ ಈ ಎಥನಾಲ್ ಬಂದ್ಬಿಟ್ಟು ಒಂದು ಬಯೋಫ್ಯೂಯಲ್. ಬಯೋ ಹೆಂಗಪ್ಪ? ಫ್ಯೂಯಲ್ಲೇ ಇದು ಆಯಿಲು. ಬಯೋಫ್ಯೂಯಲ್ ಹೆಂಗಪ್ಪ ಅಂದರೆ ಎಥನಾಲ್ ಅನ್ನೋದು ಎಕ್ಸ್ಟ್ರಾಕ್ಟ್ ಮಾಡೋದು ಶುಗರ್ ಕೇನಿಂದ. ಸೊ ಅದು ನಿಮಗೆ 20% ಅಂದರೆ 1 ಲೀಟ್ರಿಗೆ 20% ಅಂದರೆ 200 ml, ಹತ್ತತ್ರ ಕಾಲು ಲೀಟ್ರ್ ಅಂದರೆ 25 ಆಗ್ಬಿಡುತ್ತೆ. ಕಾಲು ಲೀಟ್ರಿಗೂ ಒಂದು 50 ml ಕಡಿಮೆ ಎಥನಾಲ್ ಕಂಟೆಂಟ್ ಮಿಕ್ಸಿಂಗ್ ಇರೋಂಗೆ. ಈಗ ಈ E20 ಇಲ್ಲ ಅಂದರೆ ಏನಾಗುತ್ತಪ್ಪ ಅಂತಂದರೆ, E20 ಇಲ್ಲ ಅಂದರೆ ನಿಮ್ಮ ಗಾಡಿಗೆ ಏನೇನಾಗುತ್ತೆ ಅಂದರೆ, ಫ್ಯೂಯಲ್ ಸಪ್ಲೈ ಆಗೋ ಜಾಗದಲ್ಲಿ ಯಾವ್ಯಾವುದು ಕರೋಸಿವ್ ಅಂದರೆ ಐರನ್ ಕಂಟೆಂಟ್ ಮೆಟೀರಿಯಲ್ ಇರುತ್ತೆ ಅವೆಲ್ಲ ರಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಬೋರೇಟ್ರ್ ಗಾಡಿ, ಫಾರ್ ಎಕ್ಸಾಂಪಲ್ ಕಾರ್ಬೋರೇಟ್ರ್ ಗಾಡೀಲಿ ಮಣ್ಣು ಥರ ಕೂತ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮಣ್ಣು ಥರ ಆಲ್ಮೋಸ್ಟ್ ಆರೆಂಜ್ ಥರ ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಬೋರೇಟ್ರ್ ಬಾಟಮ್ ಕಪ್ಪಲ್ಲಿ. ಆಮೇಲೆ ಈ ಫ್ಯೂಯಲ್ ಯೂಸ್ ಮಾಡೋದ್ರಿಂದ ನಮ್ಮ ಹಳೆ ಗಾಡಿಗಳಿಗೆಲ್ಲ, ಬಿಫೋರ್ 2023 ಗಾಡಿಗಳಿಗೆಲ್ಲ ಮೈಲೇಜ್ ಕಡಿಮೆ ಆಗುತ್ತೆ. ಕೋಲ್ಡ್ ಸ್ಟಾರ್ಟ್ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ರನ್ನಿಂಗ್ ಆಫ್ಗಳು ಅವಾಗ ಆಫ್ ಆಗೋದು, ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.